ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಮನಸ್ ವಾಯ್ಸ್ ಆಫ್ ದ ಡೇ ಚಾನಲ್ಗೆ ಸ್ವಾಗತ. ಇದು ಹಾಲಿಡೇ ವೆಕೇಷನ್ನ ವಿಡಿಯೋ. ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ನಾವು ಹಾಲಿಡೇಸ್ನಲ್ಲಿ ಟ್ರಿಪ್ ಹೋಗಿದ್ವಿ. ಸೊ ಆ ಟ್ರಿಪ್ಪು ನಾವು ಎಲ್ಲಿ ಹೋಗಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನನಗೆ ಸ್ಕೂಲು ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಜೂನ್ ಫಸ್ಟ್ ವೀಕಲ್ಲಿ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಟ್ರಿಪ್ಗೆ. ಈ ಬಾರಿನೂ ಕೂಡ ಫೈನಲಿ ಒಂದು ಡೆಸ್ಟಿನೇಷನ್ನ ಚೂಸ್ ಮಾಡಿಕೊಂಡು ನಾವು ಟ್ರಿಪ್ಗೆ ಅಂತ ಹೊರಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹಿಂದೆ ವಿಡಿಯೋ ಆಲ್ರೆಡಿ ಹೋಯಿತು. ಸೊ ಬಂಡೀಪುರ ಅಭಯಾರಣ್ಯ ಹೋಯ್ತಲ್ವ. ಸೊ ಬಂಡೀಪುರ ಫಾರೆಸ್ಟ್ಗೆ ನಾವಿಲ್ಲಿ ಎಂಟ್ರಿ ಆದ್ವಿ. ಏನಂತ ಹೇಳಿದ್ರೆ ನಾವು ಹೋಗ್ತಾ ಇರೋದು ಊಟಿಗೆ. ಸೊ ದಾವಣಗೆರೆಯಿಂದ ಮೈಸೂರಿಂದ ನಾವಿಲ್ಲಿ ಊಟಿಗೆ ಹೋಗ್ತಾ ಇದ್ವಿ. ಮೈಸೂರು ಆಲ್ರೆಡಿ ವಿಸಿಟ್ ಮಾಡಿದ್ವಿ ಅಲ್ವ. ಸೊ ಹಾಗಾಗಿ ನಾವೇನು ಅಲ್ಲಿ ನೋಡೋದಕ್ಕೆ ಹೋಗಲಿಲ್ಲ. ಸೊ ಡೈರೆಕ್ಟ್ ನಾವಿಲ್ಲಿ ಊಟಿಗೆ ಹೋಗ್ತಾಯಿದ್ವಿ. ಇದು ಬಂಡೀಪುರ ಅಭಯಾರಣ್ಯ. ಸೊ ಆಲ್ರೆಡಿ ನಾವು ಈ ಮುಂಚೆ ಬೇರೆ ವಿಡಿಯೋಸಲ್ಲಿ ನೋಡಿರೋ ಹಾಗೆ ಈ ಬಂಡೀಪುರ ಫಾರೆಸ್ಟಲ್ಲಿ ನಾವು ಒಳಗೆ ಹೋಗ್ತಾ ಇರಬೇಕಾದ್ರೆ ಪ್ರತಿಯೊಂದು ಅನಿಮಲ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಸೊ ನೋಡಿ, ಇಲ್ಲಿ ಜಿಂಕೆಗಳು ಎಷ್ಟೊಂದಿದೆ ರೋಡ್ ಸೈಡಲ್ಲೇ. ಇದನ್ನು ನೋಡ್ತಾ ಇದ್ದರೆ ಮಕ್ಕಳಿಗೆ ತುಂಬಾ ಖುಷಿ ಆಗ್ತಾಯಿತ್ತು. ಯೂಶ್ವಲಿ ನಾವು ಬೇರೆ ಕಡೆ ಈ ಝೂಗಳಲ್ಲಿ ಹಂಗೆಲ್ಲ ಹೋದಾಗೆಲ್ಲ ನೋಡ್ತಾ ಇರ್ತೀವಲ್ವ. ಸೊ ಬಟ್ ಇಲ್ಲಿ ಡೈರೆಕ್ಟಾಗಿ ರೋಡ್ ಪಕ್ಕದಲ್ಲೇ ನೋಡಿಬಿಟ್ಟು ಮಕ್ಕಳು ತುಂಬಾ ಖುಷಿ ಪಡ್ತಾಯಿದ್ರು. ಇಲ್ಲಿಂದ ಮುಂದೆ ಹೋಗ್ತಾ ಇರುವಾಗಲೇ ಬಂಡೀಪುರ ಫಾರೆಸ್ಟ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ತಮಿಳ್ನಾಡು ಎಂಟ್ರಿ ಆಗುತ್ತೆ. ಸೊ ಮಧುಮಲೈ ಫಾರೆಸ್ಟ್ಗೆ ನಾವಿಲ್ಲಿ ಎಂಟ್ರಿ ಕೊಟ್ವಿ. ಇಲ್ಲಿ ಕೂಡ ಹಿಂದೆ ಹೇಳಿದಾಗೆ ಫಾರೆಸ್ಟ್ ಅನ್ನೋ ಹಾಗೆ ತುಂಬಾ ಗ್ರೀನ್ರಿ ಇತ್ತು. ಎಲ್ಲೇ ನೋಡಿದ್ರು ಕೂಡ ಜಿಂಕೆಗಳು, ನವಿಲು ಮತ್ತು ಆನೆಗಳು ಕೂಡ ನಮಗಿಲ್ಲಿ ಕಾಣಿಸ್ತು. ಬೇರೆ ಇದರಲ್ಲಿ ನಾವು ಝೂನಲ್ಲೆಲ್ಲ ನೋಡ್ತಾ ಇದ್ವಲ್ಲ. ಸೊ ಇಲ್ಲಿ ಹತ್ತಿರದಿಂದನೇ ನೋಡಿ ತುಂಬಾ ಖುಷಿ ಆಯಿತು ನಮಗೆ. ನೆಕ್ಸ್ಟು ಅಲ್ಲಿ ಬಂಡೀಪುರ ಮತ್ತು ಮಧುಮಲೈ ಫಾರೆಸ್ಟ್ ಕ್ಲೋಸ್ ಆಗ್ತಾ ಇರೋ ಹಾಗೆ ನೆಕ್ಸ್ಟ್ ಇಲ್ಲಿ ನಾವಿಲ್ಲಿ ನೀಲಗಿರೀಸ್ಗೆ ಎಂಟ್ರಿ ಕೊಟ್ವಿ. ತುಂಬ ಅಂದರೆ ತುಂಬ ಎತ್ತರವಾದ ಮರಗಳು. ಅಲ್ಲಿ ನಾವಲ್ಲಿ ಫಾರೆಸ್ಟಲ್ಲಿ ಎಂಟ್ರಿ ಆಗಿದ್ವಲ್ವ. ಸೊ ಅದು ಕ್ಲೋಸ್ ಆಗ್ತಾ ಇರೋವಾಗ ಇಲ್ಲಿ ಬಂದ ತಕ್ಷಣ ಆ ಮರಗಳನ್ನೆಲ್ಲ ನೋಡಿ ಒಂದು ಕ್ಷಣ ತುಂಬಾ ಖುಷಿ ಆಯಿತು. ಈವನ್ ನಮಗಿಲ್ಲಿ ಅಷ್ಟು ಎತ್ತರಗಳ ಮರಗಳು ನಾವು ಯಾವತ್ತೂ ನೋಡಿರಲಿಲ್ಲ. ಸೊ ಹಾಗಾಗಿ ತುಂಬಾ ಖುಷಿ ಆಯಿತು. ನಾವು ಕೂಡ ಸ್ವಲ್ಪ ಕೆಳಗಡೆ ಇಳಿದು ಫೋಟೋ ಮತ್ತು ವೀಡಿಯೋಸ್ನ ಮಾಡ್ಕೊಂಡ್ವಿ. ನೆಕ್ಸ್ಟು ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾಗಲೇ ನಮಗೆ ಊಟಿ ಎಂಟ್ರಿ ಆಯಿತು. ನಾವೀಗ ಆಲ್ರೆಡಿ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ವಿ 3 days 2 nights ಅಂತ ಹೇಳಿ. ಸೊ ನಾವು ವಿಸಿಟ್ ಮಾಡಿದ್ದು ಫ್ರೈಡೇ. ಆದಷ್ಟು ಬೇಗನೆ ರೀಚ್ ಆಗೋಣ ಅಂದ್ಕೊಂಡ್ವಿ. ಬಟ್ ರೀಚ್ ಆಗೋ ಅಷ್ಟೊತ್ತಿಗೆ ಸಂಜೆ ಆಯಿತು. ನೆಕ್ಸ್ಟು ನಾವು ಎಲ್ಲಿಗೆ ಹೋದ್ವಿ ಏನೋ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.